ಸ್ಮೃತಿ ಮಂದಣ್ಣ ಇವರು ಭಾರತ ಕಂಡ ಅತ್ಯುತ್ತಮ ಕ್ರಿಕೆಟ್ ತಾರೆ. ದೇಶಕ್ಕೆ ವಿಶ್ವಕಪ್ ತಂದುಕೊಟ್ಟ ಒಂದು ಹೆಗ್ಗಳಿಕೆ ಕೂಡ ಇವರ ಮೇಲಿದೆ. ಎಲ್ಲವೂ ಎಷ್ಟು ಫ್ಯಾನ್ಸ್ ಎಲ್ಲವೂ ಸರಿ ಇದ್ದಾಗ, ಅವರ ಬದುಕಿನಲ್ಲಿ ಎಲ್ಲವೂ ಸೂಪರ್ ಆಗಿದ್ದಾಗ ದೊಡ್ಡದೊಂದು ಆಘಾತ ಬಂದು ನಿಂತಿದೆ. ಅದುವೇ ಅವರ ಮದುವೆ ಮುರಿದು ಬಿದ್ದಿದ್ಯಾ, ಮುಂದೂಡಲ್ಪಟ್ಟಿದ್ಯಾ, ಅದರ ಬಗ್ಗೆ ತುಂಬಾ ಡೌಟ್ ಬರ್ತಾ ಇದೆ. ಅವರು ಕೊಟ್ಟ ಕಾರಣ ಮುಂದೂಡಲಾಗಿದೆ ಅಂತ, ಆದ್ರೆ ಅದು ಯಾಕೋ ಮುರಿದು ಬಿದ್ದಿದೆ ಎಂಬ ಒಂದು ಹಲವಾರು ಗುಮಾನಿಗಳು ಬರ್ತಾ ಇದೆ. ಅದಕ್ಕೆ ಕೆಲವು ಸಂಗತಿಗಳು ಕೂಡ ಅಬ್ಸರ್ವ್ ಮಾಡಿದಾಗ ಸತ್ಯ ಅಂತ ಅನಿಸುತ್ತೆ. ನಮಸ್ತೆ, ಬದುಕಿನ ಕಥೆಗೆ ನಿಮಗೆಲ್ಲ ಸ್ವಾಗತ. ಸ್ಮೃತಿ ಮಂದಣ್ಣ ಅವರು ಇಷ್ಟುವರೆಗೆ ಒಂದು ಕ್ರಿಕೆಟ್ ಲೋಕದಲ್ಲಿ ಸ್ಟಾರ್ ಆಗಿ ಮಿಂಚಿದಂತ ಒಂದು ಸ್ಟಾರ್ ಈಗ ಅವರ ಮದುವೆ ವಿಷಯದಲ್ಲಿ, ಅದರಲ್ಲೂ ಮದುವೆ ಕಾಂಟ್ರವರ್ಸಿಯಾಗಿ ತಿರುಗಿದ ವಿಷಯದಲ್ಲಿ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ತುಂಬಾ ಎಲ್ಲರ ಕಣ್ಣು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮೇಲೆ ಇತ್ತು. ಅವರ ಮದುವೆ, ಹಳದಿ, ಅವರ ಪ್ರಪೋಸಲ್ ಎಲ್ಲ ಒಂದು ವಿಡಿಯೋ ಹಾಕಿದ್ರೆ ಸಾಕು ಅಷ್ಟು ವೈರಲ್ ಆಗ್ತಿತ್ತು. ಅದರಲ್ಲೂ ಪಲಾಸ್ ಮುಚ್ಚಲ್ ಅವರಿಗೆ ಪ್ರಪೋಸ್ ಮಾಡಿದ ವಿಡಿಯೋ ಇದೆಯಲ್ಲ, ವಾವ್, ಯಾವ ಸಿನಿಮಾಕ್ಕಿಂತಲೂ ಕಡಿಮೆ ಇಲ್ಲ. ಸ್ಟೇಡಿಯಂ ಅಲ್ಲಿ ಅವರು ಈ ಸ್ಮೃತಿ ಮಂದಣ್ಣ ಅವ್ರನ್ನ ಪ್ರಪೋಸ್ ಮಾಡಿದಂತ ವಿಡಿಯೋ ಅದು ಭಾರತದಲ್ಲಿ ವೈರಲ್ ಆಗಿದ್ದು ಮಾತ್ರ ಅಲ್ಲ, ಮಿಲಿಯನ್ ಗಟ್ಲೆ ವ್ಯೂಸ್ ಕೂಡ ಆ ವಿಡಿಯೋಗೆ ಬಂದಿತ್ತು. ಅಷ್ಟು ಅವರ ಕಣ್ಣುಗಳಿಗೆ ಸ್ಮೃತಿ ಮಂದಣ್ಣ ಕಣ್ಣು ಕಟ್ಟಿ ಸ್ಟೇಡಿಯಂ ತಂದು ಮಂಡಿ ಊರಿ ಪ್ರಪೋಸ್ ಮಾಡಿದಂತ ವಿಡಿಯೋ ಅದು. ಅಷ್ಟು ಮಾತ್ರ ಅಲ್ಲ, ಪಲಾಸ್ ಮುಚ್ಚಲು ಸ್ಮೃತಿ ಮಂದಣ್ಣ ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ಸ್ಮೃತಿ ಮಂದಣ್ಣ ಅವರ ಮೊದಲ ಜೆರ್ಸಿ ನಂಬರ್ನ ಕೂಡ ಅಚ್ಚೆ ಹಾಕಿಸಿಕೊಂಡಿದ್ದಾರೆ. ಇವರಿಬ್ಬರ ರಿಲೇಶನ್ಶಿಪ್ 5 ವರ್ಷದಿಂದ ಇದೆ. ಅದು ಮದುವೆವರೆಗೂ ಬಂದು ನಿಂತು ಇನ್ನೇನು ಮದುವೆ ನಡಿಬೇಕು ಅಷ್ಟರಲ್ಲೇ ಮದುವೆ ಮುಂದೂಡಲ್ಪಟ್ಟಿರೋದು ಮಾತ್ರ ಯಾಕೋ ಏನೋ ಎಲ್ಲೋ ಸರಿ ಇಲ್ಲ ಅನ್ನೋ ಸಾಕಷ್ಟು ಗುಮಾನಿಗಳಿಗೆ ಕಾರಣ ಆಗಿದೆ. ಹೆಂಡ ಇಲ್ಲದ ಹೊಗೆ ಆಡಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಯಾಕೋ ಈ ಗುಮಾನಿಗಳಿಗೆ ಹುಟ್ಟುಕೊಳ್ಳೋದಕ್ಕೆ ಕೂಡ ಕೆಲವೊಂದು ಘಟನೆಗಳನ್ನು ನೋಡಿದಾಗ ಹೌದಿರ್ಬೋದಾ ಅನಿಸುತ್ತೆ. ಆ ಘಟನೆ ಏನಪ್ಪ ಅಂತ ನೋಡೋದಾದ್ರೆ, ಸ್ಮೃತಿ ಮಂದಣ್ಣ ಅವರ ಮದುವೆ ಮುಂದೂಡಲ್ಪಟ್ಟಿದ್ದು ಸ್ಮೃತಿ ಮಂದಣ್ಣ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಗಾಗಿ ಅವ್ರು ಚೇತರಿಸಿಕೊಂಡ ಮೇಲೆ ಇವರ ಮದುವೆ ಮಾಡಲಾಗಿತ್ತು ಫಸ್ಟ್ ಕಾರಣ ಕೊಡ್ಲಾಗಿತ್ತು. ಆದ್ರೆ ಸ್ಮೃತಿ ಮಂದಣ್ಣ ಅವರ ತಂದೆಯನ್ನು ಅಡ್ಮಿಟ್ ಮಾಡಿದಾಗ ಅಲ್ಲಿ ಪಲಾಸ್ ಮನೆಯವ್ರನ್ನ ಕಾಣ್ತಾ ಇಲ್ಲ. ಅದೇ ಮಾರನೇ ದಿನ ಪಲಾಸ್ ಮುಚ್ಚಲ್ ಅವರ ಆರೋಗ್ಯದಲ್ಲಿ ಏರುಪೇರಾಯ್ತು. ಅವ್ರ BP ವೇರಿಯೇಷನ್ ಆಗಿ ಅವ್ರನ್ನ ಹಾಸ್ಪಿಟಲೈಸ್ ಮಾಡಲಾಗಿದೆ ಅಂತ ಸುದ್ದಿ ಹೊರ ಬರುತ್ತೆ. ಆ ಸುದ್ದಿ ಹೊರ ಬಂದಾಗ ನಮ್ಮ ಮೀಡಿಯಾಗಳ ಕಣ್ಣಿಗೆ ಕಂಡು ಬಂದಿದಂದ್ರೆ, ಪಲಾಸ್ ಮುಚ್ಚಲ್ ತಾಯಿ ಅವರ ಸಂಬಂಧಿಕರು ಹೋಗಿ ಅವ್ರನ್ನ ವಿಚಾರಿಸ್ಕೊಂಡು ಬರ್ತಿದ್ರೆ ವಿನಃ ಅಲ್ಲಿ ಸ್ಮೃತಿ ಮಂದಣ್ಣ ಮನೆಯವರು ಯಾರು ಕಂಡು ಬರ್ಲಿಲ್ಲ. ಈಗ ಸರಿ, ತಂದೆಗೆ ಈ ಕಡೆ ಹುಷಾರಿಲ್ಲ, ಅವ್ರು ಈ ಕಡೆ ಇದ್ದಾರೆ, ಎಲ್ಲ ನೋಡ್ಕೊಳ್ತಿದ್ದಾರೆ, ವಿಚಾರಿಸಿದ್ರೆ ಸರಿ. ಅದೇ ಸಮಯದಲ್ಲಿ ಭಾವಿ ಪತಿಗೆ ಏನಾದ್ರೂ ಆದಾಗ ಅಲ್ಲಿಗೂ ಓಡಿ ಬರ್ಬೇಕಾಗಿತ್ತು. ಆದ್ರೆ ಅದನ್ನು ಸ್ಮೃತಿ ಮಂದಣ್ಣ ಮಾಡ್ಲಿಲ್ಲ. ಇದೇ ಈಗ ಯಾಕೋ ಇವರಿಬ್ಬರ ಸಂಬಂಧದಲ್ಲಿ ಏನೋ ಒಡಕು ಬಂದಿದೆ, ಏನೋ ಪಲಾಸ್ ಮುಚ್ಚಲ್ ಚೀಟಿಂಗ್ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಈ ಮದುವೆ ಮುರಿದು ಬಿದ್ದಿದೆ ಅಂತ ಸಾಕಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದೆ. ಮದುವೆ ಮುರಿದು ಬಿದ್ದಿದೆಯೋ ಮುಂದೂಡಲ್ಪಟ್ಟಿದೆಯೋ ಅದರ ಬಗ್ಗೆ ಗೊತ್ತಿಲ್ಲ. ಈ ಸದ್ಯಕ್ಕೆ ಹೇಳ್ತಿರೋದು ಮದುವೆ ಮುಂದೂಡಲ್ಪಟ್ಟಿದೆ ಅಂತ. ಆದ್ರೆ ಈ ಬೆಳವಣಿಗೆಗಳನ್ನೆಲ್ಲ ನೋಡುವಾಗ ಯಾಕೋ ಮದುವೆ ಮುರಿದು ಬಿದ್ದ ಲಕ್ಷಣಗಳೇ ಹೆಚ್ಚಾಗಿ ಕಂಡು ಬರ್ತಿದೆ. ಇಲ್ಲಿ ಸ್ಮೃತಿ ಮಂದಣ್ಣ ಮನೆಯವರು ರಿಯಾಕ್ಟ್ ಮಾಡ್ತಾ ಇಲ್ಲ, ಅಲ್ಲಿ ರಿಯಾಕ್ಟ್ ಮಾಡ್ತಿರೋದಲ್ಲ ಪಲಾಸ್ ಮುಚ್ಚಲ್ ಕಡೆಯವರು. ಈಗ ಅವ್ರ ಒಬ್ರು ಸಹೋದರಿ ಸಂಬಂಧಿ ಬಂದು ಹೇಳ್ತಿದ್ದಾರೆ, ಸುಮ್ಮನೆ ರೂಮರ್ ಹಬ್ಬಿಸ್ಬೇಡಿ, ಸತ್ಯ ಗೊತ್ತಿಲ್ಲದೆ ಏನು ಹೇಳ್ಬೇಡಿ ನೀವಲ್ಲ ಅಂತ. ಇದನ್ನು ಸ್ಮೃತಿ ಮಂದಣ್ಣ ಕಡೆಯವರು ಯಾರು ಹೇಳ್ತಾ ಇಲ್ಲ. ಏನಪ್ಪ ನಡೆದಿರ್ಬೋದು ಅಂತ ಬಂದ ರೂಮರ್ ಅಂದ್ರೆ, ಈ ಪಲಾಸ್ ಮುಚ್ಚಲ್ಗೆ ಸ್ಮೃತಿ ಮಂದಣ್ಣ ಅಂದ್ರೆ ಇಷ್ಟ, ಇವರಿಬ್ರು ರಿಲೇಶನ್ಶಿಪ್ ನಲ್ಲಿ ಇದ್ರು, ಎಲ್ಲವೂ ಸರಿ. ಅದೇ ಸಮಯದಲ್ಲಿ ಆತನೊಬ್ಬ ದೊಡ್ಡ ಫ್ಲೈಟ್ ಆಗಿದ್ದ ಆತ. ಅಂದ್ರೆ ಇಲ್ಲಿ ಸಂಬಂಧ ಇದ್ರು ಸಮೇತ ಯಾವ ಹುಡುಗಿ ಸಿಕ್ಕಿದ್ರು ಫ್ಲೈಟ್ ಮಾಡುವ ಒಂದು ನೇಚರ್ ಆತನಲ್ಲಿ ಇತ್ತು. ಮದ್ವೆಗೆ ಬಂದಂತ ಒಂದು ತನಗೆ ಡ್ಯಾನ್ಸ್ ಕಳ್ಸಲು ಬಂದಂತ ಹುಡುಗಿ ಜೊತೆ ಫ್ಲೈಟಿಂಗ್ ಮಾಡಿದ್ದು ಗೊತ್ತಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದು ಈ ಮದುವೆಯನ್ನ ಕ್ಯಾನ್ಸಲ್ ಮಾಡ್ಲಾಗುತ್ತೆ. ಇವರ ಮದುವೆಗೆ ಡ್ಯಾನ್ಸ್ಗೆ ಸ್ಮೃತಿ ಮಂದಣ್ಣನಿಗೆ ಒಂದು ಟೀಮ್, ಇವರಿಗೊಂದು ಟೀಮ್ ಅಂತೆಲ್ಲ ಕೊಟ್ಟಿರ್ತಾರೆ. ಆಗ ಈ ಪಲಾಸ್ ಮುಚ್ಚಲ್ ಏನಿದಾರಲ್ಲ, ಅವರಿಗೆ ಟ್ರೈನಿಂಗ್ ನೀಡಲು ಬಂದ ಹುಡುಗಿ ಕೂಡ ಇವರ ಮದುವೆ ಮುರಿಯಲು ಒಂದು ಕಾರಣ ಅಂತ ಹೇಳಲಾಗುತ್ತೆ. ಪಲಾಸ್ ಮುಚ್ಚಲ್ ಮತ್ತೆ ಆ ಹುಡುಗಿ ಇಬ್ಬರ ನಡುವಿನ ಒಂದು ದಿಂಗ ಡಾಂಗ್ ಆಟ ನೋಡಿ ಮದುವೆ ಕ್ಯಾನ್ಸಲ್ ಆಗಿದೆ. ಇದನ್ನು ಕಣ್ಣಾರೆ ಕಂಡವರು ಸ್ಮೃತಿ ಮಂದಣ್ಣನಿಗೆ ತಿಳಿಸಿ ಇದ್ರ ಬಗ್ಗೆ ದೊಡ್ಡ ಜಗಳ ಆಗಿ ಸಡನ್ ಆ ಕಾರಣಕ್ಕೆ ಸ್ಮೃತಿ ಮಂದಣ್ಣ ತಂದೆಗೆ ಒಂದು ಎದೆ ನೋವೆಲ್ಲ ಬಂದು ಹಾಸ್ಪಿಟಲೈಸ್ ಮಾಡಿದ್ರು.
ಆವಾಗ ದಿಢೀರ್ ಒಂದು ಸುದ್ದಿ ಬರುತ್ತೆ, ಸ್ಮೃತಿ ಮಂದಣ್ಣನವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದ್ರಿಂದ ಅವರ ಮದುವೆನ ಸ್ವಲ್ಪ ದಿನಕ್ಕೆ ಮುಂದೂಡಲಾಗಿದೆ ಅಂತ. ಫಸ್ಟ್ ಅದನ್ನೆಲ್ಲ ನಂಬ್ತಾರೆ. ಆದ್ರೆ ನೆಕ್ಸ್ಟ್ ನೋಡಿದ್ರೆ ಪಲಾಸ್ ಮುಚ್ಚಲ್ ಕೂಡ ಹಾಸ್ಪಿಟಲೈಸ್ ಆಗ್ತಾರೆ. ಅದಕ್ಕೆ ಮೊದಲು ಕೊಟ್ಟ ಕಾರಣ ಬಿಪಿಯಲ್ಲಿ ವೇರಿಯೇಷನ್ ಆಗಿ ಎಲ್ಲ ಟೆನ್ಷನ್ ಇಂದಾಗಿ ಬಿಪಿಯಲ್ಲಿ ವೇರಿಯೇಷನ್ ಆಗಿ ಹಾಸ್ಪಿಟಲೈಸ್ ಆದ್ರು ಅಂತ. ಆದ್ರೆ ಅಲ್ಲಿ ಗಮನಿಸಿದ ವಿಷಯ ಏನಂದ್ರೆ, ಯಾವಾಗ ಪಲಾಸ್ ಮುಚ್ಚಲ್ ಹಾಸ್ಪಿಟಲೈಸ್ ಆದ್ರು ಅವ್ರನ್ನ ನೋಡಕ್ಕೆ ಆತನ ಮನೆಯವರಷ್ಟೇ ಬರ್ತಿದ್ರೆ ವಿನಃ ಸ್ಮೃತಿ ಮಂದಣ್ಣನ ಮನೆಯವರು ಯಾರು ಹೋಗಿರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಸ್ಮೃತಿ ಮಂದಣ್ಣ ತಮ್ಮ ಇನ್ಸ್ಟಾ ಖಾತೆಯಿಂದ ಪಲಾಶ್ ಜೊತೆಗೆ ಎಲ್ಲಾ ವಿಡಿಯೋ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ. ಇದೆಲ್ಲವೂ ಎಲ್ಲೋ ಇವರ ಸಂಬಂಧದಲ್ಲಿಯೇ ಸಮಸ್ಯೆ ಉಂಟಾಗಿದೆ ಎಂಬ ಒಂದು ಗುಮಾನಿಗೆ ಕಾರಣ ಆಯಿತು. ಅಷ್ಟರಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಪಲಾಸ್ ಮುಚ್ಚಲ್ ಚಾಟ್ ಮಾಡಿದರೆ, ಫ್ಲರ್ಟ್ ಮಾಡಿದರೆ ಎಂಬಂತ ಒಂದು ಸ್ಕ್ರೀನ್ ಚಾಟ್ಗಳು ಕೂಡ ಸಾಕಷ್ಟು ವೈರಲ್ ಆಯ್ತು. ಅದನ್ನ ವದಂತಿ ಅಂತಿದ್ದಾರೆ, ರೂಮರ್ ಅಂತಿದ್ದಾರೆ. ಇನ್ನು ಕೆಲವರು ಇಲ್ಲ, ಸ್ಮೃತಿ ಮಂದಣ್ಣ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದೇ ಅವರಿಗೆ ಫ್ಲರ್ಟಿಂಗ್ ನೇಚರ್ ಇತ್ತು. ಆ ಫ್ಲರ್ಟಿಂಗ್ ನೇಚರ್ ನಿಂದಾಗಿ ಈಗ ಅವರ ಮದುವೆ ಮುರಿದು ಬೀಳುವ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗುತ್ತೆ. ಇವರ ಒಂದು ಜೋಡಿನ ಎಲ್ಲರೂ ಮೆಚ್ಚಿಕೊಂಡಿದ್ರು, ಎಷ್ಟು ಚೆನ್ನಾಗಿತ್ತು, ಎಲ್ಲವೂ ಸರಿಯಾಗಿದ್ರೆ ಈಗ ಜೋಡಿ ಹನಿಮೂನ್ ಎಲ್ಲವೂ ಸರಿಯಾಗಿದ್ರೆ ಆ ಜೋಡಿ ಇವತ್ತು ಹನಿಮೂನ್ ಟ್ರಿಪ್ ಅಂತ ಹೇಳ್ಬಿಟ್ಟು ಸುದ್ದಿಯಲ್ಲಿ ಇರ್ತಿದ್ರು. ಆದ್ರೆ ಈಗ ಇಷ್ಟೊಂದು ಒಳ್ಳೆ ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ದಂತ ಒಂದು ಸಂಬಂಧ ಯಾವುದೋ ಒಂದು ಫ್ಲರ್ಟಿಂಗ್ ಕಾರಣಕ್ಕೆ ಮುರಿದು ಬಿತ್ತಾ ಅಥವಾ ಜೆನ್ಯೂನ್ ಆಗಿ ರೀಸನ್ ಇದ್ದು ಸ್ವಲ್ಪ ದಿನಕ್ಕೆ ಮುಂದೂಡಲ್ಪಡ್ತಾ ಅದು ಗೊತ್ತಿಲ್ಲ. ಪಲಾಸ್ ಮುಚ್ಚಲ್ನ ಕಡೆ ಸಿಂಪತಿಕ ಬರೆಸಕ್ಕೆ ತುಂಬಾ PR ವರ್ಕ್ಗಳು ನಡೀತಿರೋದಂತೂ ಕಂಡು ಬರ್ತಾ ಇದೆ. ಅವರಿಗೆ ತುಂಬಾ ಹುಷಾರಿಲ್ಲ, ಹಾಗೆ ಹೀಗೆ ಆ ರೀತಿ ಅವರ ಪರವಾದ ತುಂಬಾ PR ವರ್ಕ್ಗಳು ನಡೀತಾ ಇದೆ. ಅವರಿಬ್ಬರ ಜೋಡಿಯನ್ನ ನೋಡುವಾಗ ಅವರಿಬ್ಬರ ಜೋಡಿಯನ್ನು ಇಷ್ಟಪಟ್ಟವ್ರು ಹೇಳ್ತಿದ್ರೆ, ಈ ಜೋಡಿಗೆ ಕಣ್ಣು ಬಿದ್ದಿರ್ಬೋದು, ಇವರಿಬ್ರು ಮತ್ತೆ ಒಂದಾಗ್ಲಿ ಚೆನ್ನಾಗಿರ್ಲಿ ಅಂತ ಹೇಳ್ತಿದ್ದಾರೆ. ಯಾವುದೋ ಬೇರೆ ಕಾರಣಕ್ಕೆ ಹೆಲ್ತ್ ಇಶ್ಯೂ ಇಂದಲೇ ಇವರ ಮದುವೆ ಮುಂದೂಡಲ್ಪಟ್ರೆ ಸರಿ, ಆದ್ರೆ ಇನ್ನಿತರ ಕಾರಣದಿಂದ ಈ ಮದುವೆ ಮುಂದೂಡಲ್ಪಟ್ಟ ಇದ್ದರೆ ಈ ಜೋಡಿಯನ್ನು ಮತ್ತೆ ಒಂದಾಗಿ ನೋಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಏನೇ ಆಗ್ಲಿ, ಸ್ಮೃತಿ ಮಂದಣ್ಣ ಒಂದು ಅದ್ಭುತ ಕ್ರಿಕೆಟರ್, ನಮ್ ದೇಶದ ಒಂದು ಆಸ್ತಿನೇ ಹೇಳ್ಬೋದು. ಇವರ ಭವಿಷ್ಯ ಚೆನ್ನಾಗಿ ಆಗ್ತದೆ. ಈಗ ಏನೋ ಒಂದು ಕಹಿ ಘಟನೆ ನಡೆದಿದ್ರೆ ಮುಂದೆ ಅವರ ಬದುಕಿನಲ್ಲಿ ತುಂಬಾ ನಗು, ಸಂತೋಷ ಎಲ್ಲವೂ ಸಿಗುವಂತಾಗ್ಲಿ.